ಇವತ್ತಿನ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಬರ್ತಾ ಇದೆ. ಇದರ ಮಧ್ಯದಲ್ಲಿ ನಮ್ಮ ಭಾರತೀಯ ಪೂಜಾ ವಿಧಿವಿಧಾನಗಳ ಬಗ್ಗೆ ಮಾತನಾಡುವಾಗ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ತಾವು ನೋಡಿದ್ದೀರಾ, ಪ್ರತಿಮೆಗೆ ಪುಷ್ಪ ಅಲಂಕಾರವನ್ನು ಮಾಡುವಂಥದ್ದು ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ನಾವು ದೇವಸ್ಥಾನಗಳಲ್ಲಿ ಭಕ್ತಾದಿಗಳು ಬಂದಾಗ ಗಮನಿಸಿದ್ದೀವಿ. ಬಂದು ಅರ್ಚಕರಿಗೆ ಹೇಳ್ತಾರೆ, ಭಟ್ರೆ ನೀವು ತುಂಬ ಚೆಂದ ಮಾಡಿ ಪುಷ್ಪ ಅಲಂಕಾರ ಮಾಡಿದ್ದೀರಾ, ತುಂಬ ಚೆಂದ ಆಗಿದೆ, ನೋಡಲಿಕ್ಕೆ ತುಂಬ ಸುಂದರವಾಗಿದೆ ಅಂತ. ನಮ್ಮ ಭಾರತೀಯ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಶ್ರೀಕೃಷ್ಣ ಗೀತೆಯಲ್ಲಿ ಪುಷ್ಪ ಅಲಂಕಾರದ ಬಗ್ಗೆ ಏನು ಹೇಳಿದ್ದಾನೆ? ಶ್ರೀಕೃಷ್ಣ ಹೇಳ್ತಾನೆ, ನಮ್ಮ ಹೃದಯದ ಒಳಗಡೆ ಮೊಗ್ಗಿನ ರೀತಿಯಲ್ಲಿ, ಕಮಲದ ಮೊಗ್ಗಿನ ರೀತಿಯಲ್ಲಿ ಏನು ಪುಷ್ಪ ಇದೆ ಅಂದರೆ ಈ ಥೈಮಸ್ ಗ್ಲ್ಯಾಂಡ್ ಅಂತ ನಾವೇನು ಹೇಳ್ತೀವಿ, ಇದು ಕಮಲ ಹೇಗೆ ಮೊಗ್ಗಿನ ರೀತಿಯಲ್ಲಿ ಇರುತ್ತೋ ಆ ಶೇಪಲ್ಲಿ ಆ ಥೈಮಸ್ ಗ್ಲ್ಯಾಂಡ್ ಇದೆ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಗೀತೆಯಲ್ಲಿ ಏನು ಹೇಳ್ತಾನೆ? ನಿನ್ನ ಹೃದಯದ ಒಳಗೆ ಇರುವಂಥ ಕಮಲದ ಪುಷ್ಪ ಏನಿದೆ ಅದು ಮೊಗ್ಗಾಗಿದೆ. ಅದನ್ನು ನೀನು ಆಧ್ಯಾತ್ಮಿಕ ಚಿಂತನೆ ಅಂದರೆ ಸಚ್ಚಿಂತನೆ, ಸಾತ್ವಿಕ ಯೋಚನೆಗಳು, ಒಳ್ಳೆಯ ವಿಚಾರಗಳು, ಇದನ್ನು ಯೋಚನೆ ಮಾಡ್ತಾ, ಚಿಂತನೆಯನ್ನು ಮಾಡ್ತಾ, ಮಂಥನನ ಮಾಡ್ತಾ, ಪಾಸಿಟಿವ್ ಥಿಂಕಿಂಗನ್ನು ನನ್ನ ಜೀವನದಲ್ಲಿ ರೂಢಿಸ್ಕೊಳ್ತಾ, ನೆಗೆಟಿವ್ ವಿಚಾರಗಳನ್ನು ನಿನ್ನ ಜೀವನದಲ್ಲಿ ಹೊರಗಡೆ ಹಾಕ್ತಾ ಹೋದರೆ ನಿನ್ನ ಕುಂಡಲಿನಿ ಜಾಗೃತಿ ಆಗುತ್ತೆ. ಆವಾಗ ನಿನ್ನ ಹೃದಯದ ಪುಷ್ಪ ಏನಿದೆ, ಹೃದಯದಲ್ಲಿರ್ತಕ್ಕಂಥ ಕಮಲದ ಮೊಗ್ಗಿನ ಪುಷ್ಪ ಏನಿದೆ ಅದು ಅರಳುತ್ತೆ. ಆ ಹೃದಯದ ಕಮಲದ ಪುಷ್ಪವನ್ನು ನೀನು ಅರಳಿಸಬೇಕು. ಆ ಹೃದಯದ ಕಮಲದ ಮೊಗ್ಗಿನ ಪುಷ್ಪವೆಂಬ ಒಂದು ಮೊಗ್ಗೇನಿದೆ ಅದನ್ನು ಅರಳಿಸ್ಬಿಟ್ಟು ಆ ಅರಳಿಸಿದಂಥ ಪುಷ್ಪದಲ್ಲಿ ನೀನು ಭಗವಂತನ ಅಲಂಕಾರ ಮಾಡು. ಎಷ್ಟು ಚೆನ್ನಾಗಿದೆ ಅಲ್ಲ? ಹಾಗಾಗಿ ನಾವೇನು ಮಾಡಬೇಕು? ನಮ್ಮ ಹೃದಯದ ಕಮಲದ ಪುಷ್ಪವನ್ನು ಅರಳಿಸಿ ಆ ಪುಷ್ಪದಿಂದ ಭಗವಂತನನ್ನು ಅಲಂಕರಿಸಬೇಕು ಅಂತ ಹೇಳ್ತಾರೆ. ನೀವೇನಾದರೂ ನಿಮ್ಮ ಹೃದಯದಲ್ಲಿ ಆ ಕಮಲದ ಪುಷ್ಪವನ್ನು ಅರಳಿಸಿದರೆ ತಾಯಿ ಲಕ್ಷ್ಮೀ ನಾರಾಯಣರು ಅವರೇ ಒಂದು ಕೂತ್ಕೊಬಿಡ್ತಾರಂತಲ್ಲ ಹೃದಯದಲ್ಲಿ. ಆದರೆ ಈಗಿನ ಪ್ರಾಕ್ಟೀಸಸ್ ಏನಾಗಿದೆ, ಪೂಜೆ ಇಸ್ ಎ ಕಾನ್ಸೆಪ್ಟ್, ಇಟ್ ಇಸ್ ನಾಟ್ ಆ್ಯಕ್ಷನ್ ಅಂತ ಯಾವಾಗಲೂ ಹೇಳ್ತೀವಿ. ಇವತ್ತು ಒಂದು ಆ್ಯಕ್ಷನ್ ಆಗಿಬಿಟ್ಟಿದೆ. ಇವತ್ತು ನಾವು ಮಾರ್ಕೆಟಲ್ಲಿ ಸಿಗುವಂಥ ಪುಷ್ಪವನ್ನು ತಂದು ಅದನ್ನು ಅಲಂಕರಿಸಿ ಅದರಲ್ಲಿ ಸಂತೋಷ ಪಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ನಾವು ಅಂತರಂಗದ ಸಂಸ್ಕಾರವನ್ನು ಜಾಗೃತಿ ಮಾಡೋದ್ರ ಮುಖಾಂತರ ಮಂಜುನಾಥನ ದಯದಿಂದ ನಮ್ಮ ಹೃದಯದ ಕಮಲವೆಂಬ ಪುಷ್ಪವನ್ನು ಅರಳಿಸಿ ಅದರಿಂದ ಸಾಕ್ಷಾತ್ ಮಂಜುನಾಥನನ್ನು, ಪಾರ್ವತಿ ಅಮ್ಮನವರನ್ನು ಅಲಂಕರಿಸಿದರೆ ಬಹುಶಃ ಭಗವಂತನಿಗೆ ಎಂಥ ಖುಷಿಯಾಗ್ಬೋದು. ನಿಜವಾದ ಪುಷ್ಪ ಅಲಂಕಾರ ಅಂದರೆ ಇದು, ಮಾರ್ಕೆಟಲ್ಲಿ ಸಿಗೋ ಹೂವಿಂದ ಮಾಡೋ ಪುಷ್ಪ ಅಲಂಕಾರ ಅಲ್ಲ. ಹಾಗಾಗಿ ನಾವು ನಮ್ಮ ಆಧ್ಯಾತ್ಮಿಕ ಚಿಂತನೆಯನ್ನು ಜನಗಳಿಗೆ ಹೆಚ್ಚಾಗಿ ತಿಳಿಸ್ತಾ, ಭಾರತೀಯ ಸಂಸ್ಕೃತಿ ಪರಂಪರೆ ಹಿಂದೆ ಇರುವಂಥ ವೈಜ್ಞಾನಿಕ ಗೂಢಾರ್ಥಗಳನ್ನು ತಿಳ್ಕೊಂಡು ಪೂಜೆ ಎಂಬ ಅದ್ಭುತವಾದ ರಿಫಾರ್ಮೇಟಿವ್ ಪ್ರೊಸೆಸ್ಸನ್ನು, ಸುಧಾರಣಾ ಕ್ರಮವನ್ನು ನಮ್ಮ ಜೀವನಕ್ಕೆ ಒಳಪಡಿಸ್ಕೋಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾವೆಲ್ಲ ನಮ್ಮ ಹೃದಯದ ಕಮಲವೆಂಬ ಪುಷ್ಪವನ್ನು ಅರಳಿಸಿ ಆ ಅರಳಿದಂಥ ಪುಷ್ಪದಲ್ಲಿ ಸಾಕ್ಷಾತ್ ಮಂಜುನಾಥನನ್ನು ಅಲಂಕಾರ ಮಾಡಿ ಆನಂದವನ್ನು ಪಡೆಯೋಣತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಶುಭವಾಗಲಿ.